ಹಾಯ್ ಗೈಸ್, ನಮ್ಮ ಯೂಟ್ಯೂಬ್ ನ ಮತ್ತೊಂದು ವಿಡಿಯೋಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವೇನಾದ್ರೂ ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರಿ ಅಂದ್ರೆ ಇವಾಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬಂದಿದ್ದೀನಿ ಸ್ಯಾಮ್ಸಂಗ್ A55 ಗ್ಯಾಲಕ್ಸಿ ಬಗ್ಗೆ ಮಾತಾಡೋಕೆ. ನಿಮ್ ಮನೆಯಲ್ಲಿ ಪೇರೆಂಟ್ಸ್ ಗೆ ಒಂದು ಒಳ್ಳೆ ಮೊಬೈಲ್ ಕೊಡಿಸ್ಬೇಕು, ಅದು ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಅದ್ರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಅದು ಕ್ಯಾಮ್ರಾ ಕೂಡ ಚೆನ್ನಾಗಿರ್ಬೇಕು, ಮೇನ್ ಆಗಿ ಹ್ಯಾಂಗ್ ಆಗ್ಬಾರ್ದು ಅಂತ ಮೊಬೈಲ್ ಯಾವ್ದಾದ್ರು ಇದೆಯಾ ಬರೋ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಫಸ್ಟ್ ಗೆ ಮೊಬೈಲ್ ಲಾಂಚ್ ಮಾಡಿದಾಗ ತುಂಬಾನೇ ಕಾಸ್ಟ್ಲಿ ಇತ್ತು. ಇವಾಗ ಈಗ ಒಂದು ಮೊಬೈಲ್ ತುಂಬಾನೇ ಕಡಿಮೆ ಪ್ರೈಸ್ ಗೆ ಸಿಗ್ತಾ ಇದೆ. ಹತ್ರ 20,000 ಅನ್ನೋ ಪ್ರೈಸ್ ಇಂದ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಾದ್ರೂ ನಿಮ್ ಮನೆಯಲ್ಲಿ ನಿಮ್ ಪೇರೆಂಟ್ಸ್ ಗೆ ಒಳ್ಳೆ ಮೊಬೈಲ್ ಕೊಡಿಸ್ಬೇಕು, ಇಲ್ಲ ಸ್ಟೂಡೆಂಟ್ ನೀವೇ ಒಂದು ಹೊಸ ಮೊಬೈಲ್ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮ್ಗೆ ಬೆಸ್ಟ್ ಆಗಿರುತ್ತೆ, ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಮೊಬೈಲ್ ಆಗಿದೆ. ಈ ಒಂದು ಮೊಬೈಲ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಮೊಬೈಲ್ ನಲ್ಲಿ ಇರೋ ಪ್ಲಸ್ ಮೈನಸ್ ಎಲ್ಲ ಹೇಳ್ತಾ ಹೋಗ್ತೀನಿ, ಹಾಗೆ ಈ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಮೊಬೈಲ್ ಸೈಜ್ ಬಂದ್ಬಿಟ್ಟು 6.6 ಇಂಚ್ ಆಗಿದೆ. ಹಾಗೆ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನಿದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದೇ. ಅದ್ರ ಹೆಸರು ಬಂದ್ಬಿಟ್ಟು ಒನ್ ಚಿಪ್ಸೆಟ್ ಸ್ಯಾಮ್ಸಂಗ್ Exynos 1480 ಆಗಿದೆ. ಇದು ನಿಮಗೆ 4 ನ್ಯಾನೋಮೀಟರ್ ಮೇಲೆ ಬಿಲ್ಡ್ ಆಗಿದೆ. ಇನ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಆಗಿದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಸಪೋರ್ಟ್ ಮಾಡುತ್ತೆ. OS ಇರುತ್ತೆ. ನೀವು ವಿಡಿಯೋಸ್ ತೆಗಿಬೇಕಾದ್ರೆ, ಫೋಟೋಸ್ ತೆಗಿಬೇಕಾದ್ರೆ ಸ್ಟೆಬಿಲೈಸೇಷನ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡರಿ ಕ್ಯಾಮ್ರಾ ನಿಮ್ಗೆ 12 ಮೆಗಾ ಪಿಕ್ಸೆಲ್ ಆಗಿರುತ್ತೆ. ಇನ್ ವೈಡ್ ಆಂಗಲ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 5 ಮೆಗಾ ಪಿಕ್ಸೆಲ್ ಆಗಿರುತ್ತೆ. ಮೈಕ್ರೋ ಸೆನ್ಸರ್ ಪಾಯಿಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. 5000 mAh ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ನಿಮ್ಗೆ ಅಪ್ಲಾಕ್ಸ್ ಆಗುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜರ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. IP67 ರೇಟಿಂಗ್ ಇಂದಲೂ ಕೂಡ ಬರುತ್ತೆ. ಈ ಮೊಬೈಲ್ ಅಲ್ಲಿ ಇರೋ ಒಂದು ಹೈಲೈಟ್ ಏನಂದ್ರೆ 4 ವರ್ಷ ನಿಮ್ಗೆ OS ಅಪ್ಡೇಟ್ ಕೊಡ್ತಾರೆ, 5 ವರ್ಷ ನಿಮ್ಗೆ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ. ಇದು ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ಇರೋ ಸ್ಪೆಷಲ್ ಏನು ಅಂತ ನೀವು ಕೇಳಿದ್ರೆ, ಇವಾಗ ನಿಮ್ ಪೇರೆಂಟ್ಸ್ ಈ ಒಂದು ಮೊಬೈಲ್ ಕೊಡ್ಸ್ಬೇಕಾದ್ರೆ ಈ ಒಂದು ಮೊಬೈಲ್ ಯಾಕೆ ಕೊಡ್ಸ್ಬೇಕು ಅಂದ್ರೆ, ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ಅಂದ್ರೆ ಇವಾಗ ಡಿಸೈನ್ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮ್ಗೆ ಒಂಥರ ಫ್ಲೆಕ್ಸಿಬ್ ಮೊಬೈಲ್ ತರ ಇರುತ್ತೆ. ಹಾಗೆ ನೋಡೋದಕ್ಕೆ ಮಾತ್ರ ತುಂಬಾನೇ ಕ್ಲೀನ್ ಇರುತ್ತೆ. ಇನ್ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ಮೆಟಲ್ ಫಿನಿಶ್ ಇಂದ ಬರುತ್ತೆ. ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸೈಡ್ ನಿಮ್ಗೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ವಿಕ್ಟರ್ ಪ್ಲಸ್ ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ. ಎರಡು ಸೈಡ್ ಕೂಡ ನಿಮ್ಗೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇನ್ ಸೈಡ್ ಅಲ್ಲಿ ನಿಮ್ಗೆ ಮೆಟಲ್ ಏನಿರುತ್ತಲ್ಲ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮ್ಗೆ ಬ್ರಷ್ ಮೆಟಲ್ ಫಿನಿಶ್ ಇಂದ ಬರುತ್ತೆ. ನೋಡೋದಕ್ಕೆ ಮಾತ್ರ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನಿಯರ್ ಬೈ ಸ್ಟೋರ್ ಇತ್ತಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಕೈಯಲ್ಲಿ ಹಿಡ್ಕೊಂಡು ನೋಡಿ, ನಿಮ್ಗೆ ಒಂಥರ ಫ್ಲೆಕ್ಸಿಬ್ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಂಗೆ ಇರುತ್ತೆ. ನಾರ್ಮಲ್ ಆಗಿ 20,000 25,000 ರೇಂಜ್ ಅಲ್ಲಿ ಇರೋ ಈ ಒಂದು ಪ್ರೈಸ್ ಅಲ್ಲಿ ಇರೋ ಮೊಬೈಲ್ ನಿಮ್ಗೆ ಕೈಯಲ್ಲಿ ಹಿಡ್ಕೊಂಡಂಗೆ ಫೀಲ್ ಇರಲ್ಲ. ಒಂದ್ 50,000 ರೂಪಾಯಿ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಂಗೆ ಫೀಲ್ ಇರುತ್ತೆ. ನಿಮ್ ಫೀಲ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿರುತ್ತೆ. ಕಂಪ್ಲೀಟ್ ಆಗಿ ನಿಮ್ಗೆ ಮೆಟಲ್ ಫಿನಿಶಿಂಗ್ ಇರುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಪರ್ಫಾರ್ಮೆನ್ಸ್ ವಿಷಯದಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಹೋಗ್ಬೇಡಿ. ಈ ಒಂದು ಮೊಬೈಲ್ ಎಲ್ಲಾಗೂ ಕೂಡ ಸೂಟ್ ಅಂತೂ ಆಗೋದಿಲ್ಲ. ಯೂಟ್ಯೂಬ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಮತ್ತೆ ಫೇಸ್ಬುಕ್ ನೋಡ್ತೀವಿ. ಯಾವ್ದಾದ್ರು ಕಾಲ್ಸ್ ಬರ್ತಂದ್ರೆ ಪಿಕ್ ಮಾಡ್ತೀವಿ, ಲೈಟ್ ಆಗಿ ಸಣ್ಣ ಪುಟ್ಟ ಗೇಮ್ಸ್ ಆಡ್ತೀವಿ ಅಂದ್ರೆ ಈ ಒಂದು ಮೊಬೈಲ್ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವ್ದೇ ರೀತಿ ಹ್ಯಾಂಗ್ ಕೂಡ ಆಗೋದಿಲ್ಲ. ಇಲ್ಲ ಬ್ರೋ ನಾವು ತುಂಬಾ ಗೇಮ್ ಆಡ್ತೀವಿ ಅಂದ್ರೆ ಈ ಒಂದು ಮೊಬೈಲ್ ಅವ್ರಿಗೆ ಯೂಸ್ ಆಗೋದಿಲ್ಲ. ಅಷ್ಟೊಂದು ಪವರ್ಫುಲ್ ಆದ್ರೆ ಇರೋದಿಲ್ಲ. ನೀವು ನಾರ್ಮಲ್ ಆಗಿ ಮೊಬೈಲ್ ಯೂಸ್ ಮಾಡ್ತೀರಾ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಬೆಸ್ಟ್ ಆಗಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನೀವು ನಿಮ್ ಪೇರೆಂಟ್ಸ್ ಗೆ ಕೊಡ್ಸ್ಬೇಕು ಅನ್ಕೊಂಡ್ರೆ ಅವ್ರು ಮ್ಯಾಕ್ಸಿಮಮ್ ಅಂದ್ರೆ ಯಾವ ಗೇಮ್ ಆಡ್ಬೋದು, ಕ್ಯಾಂಡಿ ಕ್ರಶ್ ಆ ರೀತಿ ಸಣ್ಣ ಪುಟ್ಟ ಗೇಮ್ಸ್ ಆಡೋರಿಗೆ ಈ ಒಂದು ಮೊಬೈಲ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರಿಗೆ ಇದು ಸೂಟ್ ಆಗುತ್ತೆ. ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾದ್ರೆ ಹೋಗ್ಬೇಡಿ. ಇದು ಕೂಡ ನಿಮ್ಗೆ ತುಂಬಾ ಒಳ್ಳೆ ಚಿಪ್ಸೆಟ್. ಆದ್ರೆ ನೀವು ಅನ್ಕೊಂಡಿರೋ ಲೆವೆಲ್ ಇರೋದಿಲ್ಲ. ನೀವು ನಾರ್ಮಲ್ ಆದ್ರೆ ಆರಾಮಾಗಿ ಒಂದು ಮೊಬೈಲ್ ನ ಕೊಡ್ಸ್ಬೋದು. ಇನ್ ಬ್ಯಾಟ್ರಿನೂ ಕೂಡ ಅಷ್ಟೇ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದಿರ ಅಂದ್ರೆ ಒಂದಿನ ನಿಮ್ಗೆ ಈಸಿಯಾಗಿ ಡೌಟ್ ಇಲ್ಲದೆ ಬರುತ್ತೆ. ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ. ಈಸಿಯಾಗಿ ನಿಮ್ಗೆ ಒಂದಿನ ಬರುತ್ತೆ. ಇದೊಂದು ಅಡ್ವಾಂಟೇಜ್. IP67 ಇಂದ ಕೂಡ ಬರುತ್ತೆ. ವಾಟರ್ ಅಂಡ್ ಡಸ್ಟ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಇದು ಕೂಡ ನಿಮ್ಗೆ ಒಂದ್ ರೀತಿ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ 4 ವರ್ಷ ನಿಮ್ಗೆ OS ಅಪ್ಡೇಟ್ ಕೊಡ್ತಾರೆ, 5 ವರ್ಷ ನಿಮ್ಗೆ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ. 4 ವರ್ಷ OS ಅಪ್ಡೇಟ್ ಸೂಪರ್ ಅಂತಾನೆ ಹೇಳ್ಬೋದು. ಸೆಕ್ಯೂರಿಟಿ ಅಪ್ಡೇಟ್ಸ್ ಏನಕ್ಕೆ ಇಂಪಾರ್ಟೆಂಟ್ ನಿಮ್ಗೆ ಅಂದ್ರೆ, ಇವಾಗ ಕೆಲವೊಂದು ಮೊಬೈಲ್ ನಿಮ್ಗೆ ಯಾಕೆ ಆಗ್ತಾ ಇರುತ್ತೆ, ಏನೋ ಒಂದು ಮಲ್ವೇರ್ ಆಗ್ತಾ ಇರ್ತಾರೆ. ಸೊ ಇದಕ್ಕೆ ಸೆಕ್ಯೂರಿಟಿ ಅಪ್ಡೇಟ್ ಅನ್ನೋದು ಮೇನ್ ಆಗಿ ಇಂಪಾರ್ಟೆಂಟ್. ಅವರು ನಿಮ್ಗೆ 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ. ಇದೊಂದು ಹಾಗೆ ಬಂದ್ಬಿಟ್ಟು ಸರ್ವಿಸ್ ಸೆಂಟರ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಪ್ರತಿಯೊಂದು ಊರಲ್ಲೂ ಎಲ್ಲಾ ಕಡೆನೂ ಸರ್ವಿಸ್ ಸೆಂಟರ್ಸ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಮೇಜರ್ ಆಗಿ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಬಂದ್ರು ಕೂಡ ಈಸಿಯಾಗಿ ನಿಮ್ಗೆ ರಿಪ್ಲೇಸ್ ಆಗಿರ್ಬೋದು, ಅಥವಾ ಯಾವುದೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ನಿಮ್ಗೆ ರೆಕ್ಟಿಫೈ ಆದ್ರೆ ಆಗುತ್ತೆ. ಈ ರೀತಿಯಾಗಿ ಹೇಳ್ಕೊತಾ ಹೋದ್ರೆ ಈ ಒಂದು ಮೊಬೈಲ್ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹತ್ತತ್ರ 25,000 ರೇಂಜ್ ಅಲ್ಲಿ ನಿಮ್ಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಲಾಂಚ್ ಆದಾಗ ಹತ್ತತ್ರ 40,000 ದಾಟ್ಬಿಟ್ಟಿತ್ತು. 45,000 ಅರೌಂಡ್ 50,000 ಲಾಂಚ್ ಮಾಡಿದ್ರು. ಇವಾಗ ಈ ಒಂದು ಮೊಬೈಲ್ ನಿಮ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಗೆ ಸಿಗ್ತಾ ಇದೆ. 25,000 ರೇಂಜ್ ಅಲ್ಲಿ ನಿಮ್ ಪೇರೆಂಟ್ಸ್
ಪೇರೆಂಟ್ಸ್ ಗೆ ಒಳ್ಳೆ ಮೊಬೈಲ್ ಕೊಡಿಸ್ಬೇಕು. ಇಲ್ಲ ಬ್ರೋ ನಾನು ಸ್ಟೂಡೆಂಟ್ ತಾನೇ, ಈ ಒಂದು ಮೊಬೈಲ್ ನ ತಗೋತೀನಿ, ನಿಮ್ಗೂ ಕೂಡ ಇದು ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಆಗ್ಲಿ, ಟ್ರಸ್ಟ್ ಅಲ್ಲಿ ಆಗ್ಲಿ, ಹಾಗೆ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಲ್ಲಿ ಆಗ್ಲಿ, ಎಲ್ಲದರಲ್ಲೂ ಕೂಡ ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕ್ಯಾಮ್ರಾನು ಕೂಡ ನಿಮ್ಗೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಡೀಸೆಂಟ್ ಕ್ಯಾಮ್ರಾಸ್ ಬರುತ್ತೆ, ಆರಾಮಾಗಿ ನೀವಾದ್ರೆ ಯೂಸ್ ಮಾಡಬಹುದು. ಯಾರಾದ್ರೂ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ. ಇನ್ನೇನ್ ಸ್ವಲ್ಪ ದಿನದಲ್ಲಿ ಸೇಲ್ ಕೂಡ ಸ್ಟಾರ್ಟ್ ಆಗುತ್ತೆ, ಅಲ್ಲಿನೂ ಕೂಡ ಟ್ರೈ ಮಾಡಬಹುದು. ಅಲ್ಲಿಂದ ಸ್ವಲ್ಪ ಸಿಕ್ಕಿದ್ರೆ ನಿಮ್ಗೆ ಕಮ್ಮಿಗೂ ಕೂಡ ಸಿಗುತ್ತೆ, ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ, ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಯ್ತು ಅನ್ಕೋತೀನಿ. ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅನ್ಕೊಂಡಿದಾರಂದ್ರೆ ಆ ಒಂದು ಫ್ರೆಂಡ್ ಗೆ ಈ ಒಂದು ಮೊಬೈಲ್ ನ ರೆಕಮೆಂಡ್ ಮಾಡಿ, ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಯೂಸ್ ಆಗ್ಬಹುದು. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ ಆದ್ರೆ ಲೈಕ್ ಕೊಡಿ.